ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ಮಗ. ನೋಡು, ನಿನ್ನನ್ ಯಾವತ್ತಾದ್ರೂ ಸಾಲ ಕೇಳಿದಿನಾ? ಇಲ್ಲ ತಾನೆ. ಇದೊಂದ್ಸಲ ಕೇಳ್ತಾ ಇದ್ದೀನೋ, ಇದೊಂದು ರಿಕ್ವೆಸ್ಟ್ ಅನ್ಕೊಳ್ಳೋ, ಪ್ಲೀಸ್ ಪ್ಲೀಸ್. ನೋಡು, ನಿನ್ಗೆ 3 ಲಕ್ಷ ಅರೇಂಜ್ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು, 20,000ನೋ 50,000ನೋ. ಮತ್ತೆ ನಿನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ? ಏಯ್ ಅವನ ಹತ್ರ ಆದ್ರೂ ಕೇಳ್ಬೋದಲ್ವೇನೋ? ಪ್ಲೀಸೋ, ನೋಡು, ಅಡ್ಜಸ್ಟ್ ಮಾಡ್ಕೊಡೋ. ಇದೊಂದ್ಸಲ ಅಷ್ಟೇ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಟರ್ನ್ ಮಾಡ್ತೀನಿ. ಪ್ಲೀಸ್ ಮಗ, ತುಂಬಾ ಇಂಪಾರ್ಟೆಂಟ್ ಇದೆ ಮಗ. ನಾನು ಹೇಳೋದು ಸ್ವಲ್ಪ ಕೇಳು. ಹಲೋ ಹಲೋ. ಮಾವ, ಏನಾಯ್ತು ಮಾವ? ಯಾಕೆ ಇಲ್ಲಿಗೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಯಾರ ಹತ್ರನೂ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದೀರಲ್ಲ, ಏನ್ ವಿಷಯ ಮಾವ? ಏನಿಲ್ಲ. ನನ್ನ ಹತ್ರನೇ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಯಾರೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನೀವು ನೋಡಿದ್ರೆ ಯಾರ ಹತ್ರನೋ ಸಾಲ ಕೇಳ್ತಾ ಇದ್ದೀರಾ. ನಾನ್ ಕೇಳಿದ್ರೆ ಏನು ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ನನ್ನ ಹತ್ರ ಹೇಳೋದಕ್ಕೆ ಏನ್ ಮುಜುಗರ ಮಾವ ನಿಮ್ಗೆ? ಏನ್ ವಿಷಯ ಅಂತ ಗೊತ್ತಾದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾನು ನಿಮಗೆ ಮಾಡ್ತೀನಿ. ಅದು ನನ್ನ ಫ್ರೆಂಡ್ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ. ಅವನಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕಂತೆ. ಆಪರೇಷನ್ಗೆ 3 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಅದಕ್ಕೆ ದುಡ್ಡು ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಾವ, ನಿಜವಾಗ್ಲೂ ನಿಮ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದ್ಯಾ? ಇಲ್ಲ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಯಾಕೆ ಹೀಗೆ ಕೇಳ್ತಿದ್ಯಾ ತುಳಸಿ? ಮಾವ, ನಾನ್ ನಿಮ್ಮನ್ನ ಮೈನ ಅಷ್ಟು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ತಕ್ಕ ಮಟ್ಟಿಗಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ನೀವ್ ಯಾರನ್ನ ನಂಬ್ತಿರೋ ಅವ್ರ ಎಲ್ಲರ ಹತ್ರನೂ ಸುಳ್ಳು ಹೇಳೋದಕ್ಕಾಗಲ್ಲ. ತುಂಬಾ ಯೋಚನೆ ಮಾಡಿ ಮಾತಾಡ್ತೀರಾ ನೀವು. ನಿಮ್ಗೆ ನನ್ ಮೇಲೆ ಗೌರವ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಗೆ ನನ್ನ ನೋಡಿ ಮಾತಾಡೋದಕ್ಕಾಗ್ತಾ ಇಲ್ಲ. ಹೇಳಿ ಮಾವ, ಏನಾಯ್ತು? ಏನ್ ಪ್ರಾಬ್ಲಮ್ ಆಗಿದೆ? ಹೇಳ್ತೀನಿ. ಮೈನಾ ಸಮಸ್ಯೆಗೆ ಸಂಬಂಧಪಟ್ಟ ಒಬ್ಬ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನ ಹೆಸರು ಬೈರ. ಅವನೇ ಮೈನಾಗೆ ಮೋಸ ಆಗಿರೋದ್ರಲ್ಲಿ ಒಬ್ಬ ಮುಖ್ಯ ಕಾರಣ. ಅವನೇನೆ ನಮ್ಮ ಕಣ್ಣಿಗೆ ಬಿದ್ದ. ಅವನ್ನ ಹಿಡಿಯಕ್ಕೆ ಹೋದಾಗ ಅವನು ಓಡ್ ಹೋದ. ಅವನಿಗೆ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ತಪ್ಪಿ ಈಗ ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾನೆ. ಡಾಕ್ಟರು ರಾತ್ರಿ ಒಳಗಡೆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ಅವನಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವನ್ ಬಾಯಿ ಬಿಟ್ರೇನೆ ಮೈನಸ್ ಸ್ಥಿತಿಗೆ ಯಾರು ಕಾರಣ ಅಂತ ಗೊತ್ತಾಗೋದು. ಅದಕ್ಕೆ ಆ ಆಪರೇಷನ್ಗೆ 3 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಆ ದುಡ್ಡನ್ನ ಹೇಗಾದ್ರೂ ಅರೇಂಜ್ ಮಾಡಿ ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಬೇಕು. ಮಾವ, ನಿಜವಾಗ್ಲೂ ಅವನಿಗೆ ಪ್ರಜ್ಞೆ ಬಂದ್ರೆ ಮೈನಾ ಈ ಸ್ಥಿತಿ ಕಾರಣ ಯಾರು ಅಂತ ಕಂಡುಹಿಡಿಬೋದಾ? ಖಂಡಿತ ಗೊತ್ತಾಗತ್ತೆ. ಹಾಗಾದ್ರೆ ಓಕೆ ಮಾವ, ನನ್ನ ಹತ್ರ ಸ್ವಲ್ಪ ಒಡವೆಗಳಿದೆ, ಅದನ್ನ ನಾನು ನಿಮಗೆ ಕೊಡ್ತೀನಿ. ಅದನ್ನ ತಗೊಂಡು ಹೋಗಿ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ. ಬೇಡ ತುಳಸಿ, ಅದೆಲ್ಲ ಸರಿ ಬರಲ್ಲ. ನಿನ್ ಒಡವೆನ ಇಸ್ಕೊಂಡು ನಾನು ಹೇಗೆ? ಮಾವ, ಯೋಚನೆ ಮಾಡೋದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ನಾನಿವಾಗ ಒಡವೆಗಳನ್ನ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ನೀವು ದುಡ್ಡು ಅರೇಂಜ್ ಮಾಡಿ. ಹಾಸ್ಪಿಟ್ಲಲ್ಲಿರೋನು ಒಂದೇ ಸತಿ ಮಲ್ಕೊಳ್ಳೋದಕ್ಕೆ ಮುಂಚೆ ಅವನಿಗೆ ದುಡ್ಡು ಕೊಟ್ಟು ಆಪರೇಷನ್ ಮಾಡಿಸಿ ಮೈನಾ ಈ ಸ್ಥಿತಿ ಕಾರಣ ಯಾರು ಅಂತ ಮೊದಲು ತಿಳ್ಕೊಳ್ಳಿ. ಇರಿ ಮಾವ, ನಾನು ಹೋಗಿ ಒಡವೆ ತಗೊಂಡ್ ಬರ್ತೀನಿ. ಅಲ್ಲ ತುಳಸಿ, ನನ್ನ ಮಾತು ಕೇಳಿ. ಇರಿ, ನಾನು ತಗೊಂಡ್ ಬರ್ತೀನಿ. ತುಳಸಿ,
ಲಕ್ಷ ನಿಮಗೆ ಸ್ಮಾಲ್ ಅಮೌಂಟಾ? ಏನು ಹೆಲ್ಪ್ ಕೇಳ್ತೀನಿ ಅಂತ ಮತ್ತೆ ಸಂಬಂಧನ ಹುಟ್ಟಾಕಕ್ ಬಂದಿದ್ದಾಳ? ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ನು 1 ನಿಮಿಷನೂ ಇವಳು ಈ ಮನೇಲಿ ಇರ್ಬಾರ್ದು. ಮೊದ್ಲು ಆಚೆ ಹೋಗಕ್ ಹೇಳಿ, ಇಲ್ದೇ ಇದ್ರೆ ಮರ್ಯಾದೆ ಇರಲ್ಲ. ಮಾವ ತಗೊಳ್ಳಿ. ಹಾ ತುಳಸಿ, ಏನ್ ಮಾಡ್ತಿದ್ಯಾ? ಯಾಕೆ ಒಡವೆಗಳನ್ನ ತಂದು ಧ್ರುವಂಗ್ ಕೊಡ್ತಿದ್ಯಾ? ತುಳಸಿ, ಯಾಕಮ್ಮ ಅವ್ನ್ ಒಡವೆ ಕೊಡ್ತಾ ಇದ್ಯಾ? ಮಾವ ಕೇಳಿದ್ರು ಅತ್ತೆ. ಧ್ರುವ, ನೀನ್ ಕೇಳಿದ್ಯೇನೋ? ಅತ್ತೆ ಮಾವ ಏನ್ ಕೇಳಲಿಲ್ಲ, ನಾನೇ ಕೊಡ್ತಾ ಇದ್ದೀನಿ. ಅದೇ ಕೇಳ್ತಾ ಇದ್ದೀನಿ, ಯಾಕೆ ಅವ್ನಿಗಿಷ್ಟೊಂದು ಒಡವೆ ಅಂತ. ಮಾವಂಗೇನೋ ಪ್ರಾಬ್ಲಮ್ ಅಂತೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅತ್ತೆ. ಇದಕ್ಕೆ ತುಳಸಿ, ಇದಕ್ಕೆ ನಾನು ಬೇಡ ಅಂದಿದ್ದು. ಮಾವ ಕೋಪ ಮಾಡ್ಕೋಬೇಡಿ, ಇದಕ್ಕೆಲ್ಲ ನಮಗ್ ಟೈಮ್ ಇಲ್ಲ. ತಗೊಳ್ಳಿ, ಇದನ್ ಮೊದ್ಲು ತಗೊಂಡ್ ಹೋಗಿ ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಅತ್ತೆ ಹತ್ರ ನಾನ್ ಮಾತಾಡ್ತೀನಿ. ತುಳಸಿ, ಸ್ವಲ್ಪ ಇರಮ್ಮ. ಅಲ್ಲಮ್ಮ, ನಿಮ್ಮಮ್ಮನೂ ನಿಮ್ಮ ಅತ್ತೆನೂ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಯಾಕಮ್ಮ ಅವ್ರ ಹತ್ರ ನೀನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ? ಇಷ್ಟೊಂದು ಒಡವೆನ ಧ್ರುವನ್ಗೇನು ಕೊಡ್ತಾ ಇದೆಯಾ? ಇಷ್ಟೊಂದು ಒಡವೆ ಅವಶ್ಯಕತೆ ಧ್ರುವನ್ಗಿದೆ ಅಂತ ಅಂದಮೇಲೆ ಸಮಸ್ಯೆನೂ ದೊಡ್ಡದಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ನಿನಗೆ ಅರ್ಥ ಆಗಲ್ಲ. ಧ್ರುವ, ಏನು ನಡೀತಾ ಇದೆ ಅಂತ ಹೇಳೋ. ನೋಡು, ನಿಮ್ದೇನೇ ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಿ. ಸಂಕೋಚ ಇಲ್ಲದೆ ನಮ್ಮ ಹತ್ರ ಹೇಳ್ಕೊ. ನಿನ್ನ ಮೇಲೆ ನಮಗೆ ಅಪಾರವಾದಂಥ ಗೌರವನೂ ಇದೆ, ನಂಬಿಕೆನೂ ಇದೆ. ಮಾವ,